ರಾಜ್ಯಸಭೆಯಲ್ಲೂ ವಿಪಕ್ಷ ಸದಸ್ಯರ ಪ್ರತಿಭಟನೆ ಎರಡೂ ಕಡೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯಲ್ಲೂ ಕೂಡ ಕಲಾಪ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಆ ಕಾರಣಕ್ಕಾಗಿ 2 ಗಂಟೆಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಕಲಾಪವನ್ನು ಮುಂದೂಡಿರುವಂಥದ್ದು ಗಲಾಟೆ ಹಿನ್ನೆಲೆಯಲ್ಲಿ ಕಲಾಪವನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಒಂದು ನ್ಯಾಯಯುತವಾಗಿ ಚರ್ಚೆ ಆಗಬೇಕಾಗಿತ್ತು, ಆದರೆ ಉತ್ತರ ಕೊಡೋಕ್ಕೆ ಯಾರೂ ರೆಡಿ ಇಲ್ಲ. ಆಮೇಲೆ ಇವರು ಕೂಡ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ, ಉತ್ತರಗಳು ಹೇಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ, ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋದೊಂದು ಇದೆ ಅಲ್ವಾ. ಹಾಗಾಗಿ ಸೊ ಸದ್ಯಕ್ಕೆ ಈಗ 2 ಗಂಟೆಗೆ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಚಿಕ್ಕಕ್ಕೊಂದು ಬ್ರೇಕ್ ತಗೊಂಡಿದ್ದಾರೆ. ಇನ್ನು 1 ಅವರ್ ಇದೆ. ಇನ್ನು 1 ಅವರ್ ಆದಮೇಲೆ ಮತ್ತೆ ಪ್ರಾರಂಭ ಆಗತ್ತೆ ಕಲಾಪ. ಸೊ ಕಲಾಪ ಪ್ರಾರಂಭ ಆದ ನಂತರ ಎಗೇನ್ ನಿಮಗೆ ಮತ್ತೆ ಇದೇ ವಿಚಾರವೇ ಚರ್ಚೆ ಆಗೋದು. ನಾನು ಆಗಲೇ ಹೇಳಿದೆ, ವಿಪಕ್ಷಗಳಿಗೂ ಒಂದು ಅಸ್ತ್ರ ಬೇಕಾಗಿತ್ತು ಕೇಂದ್ರದ ವಿರುದ್ಧ ಹೋರಾಡೋದಕ್ಕೆ. ಸಿಕ್ಕಿದೆ, ಹೆಂಗೆ ಬಿಡೋಕ್ಕಾಗತ್ತೆ? ಚುನಾವಣೆಗಳ ಹತ್ರಕ್ಕೆ ಬಂತು. 2028 ವಿಧಾನಸಭೆ ಚುನಾವಣೆ, 2029 ಲೋಕಸಭೆ ಚುನಾವಣೆ. ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ನೋಡಿ, ಇದೀಗ ಈ ವಿಚಾರವನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ನಿನ್ನೆ ನಡೆದಂಥ ಹಿಂಸಾಚಾರ ಸ್ವರೂಪ ಏನಿದೆ, ಆ ಹಿಂಸಾಚಾರ ಸ್ವರೂಪದ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರೋದು. ನೋಡಿ, ಇವತ್ತು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಎಕ್ಸ್ ಅಕೌಂಟಿಂದ ಒಂದು ಪೋಸ್ಟ್ ಆಗುತ್ತೆ. ಏನಂತ? ಹಳೇದೊಂದು ಭಾಷಣ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ. ನೆಸೆಸಿಟಿ ಇರಲಿಲ್ಲ ಆ ಭಾಷಣ ಪೋಸ್ಟ್ ಮಾಡೋದಕ್ಕೆ. ಈಗ ಮಾತಾಡಿಲ್ಲ, ಯಾವಾಗಿಂದೋ ಮಾತಾಡಿದ್ನ ಈಗ ಹಾಕೊಂಡು ಕೂತಿದ್ದಾರೆ. ಯಾಕೆ ಹೇಳಿ? ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು. ಸೊ ನಾನು ಇದನ್ನು ಹೇಳ್ತಾನೇ ಇದ್ದೀನಿ, ಜೆನ್ಜಿ ಅಥವಾ ಯೂತ್ಸ್ ಅಂತ ನೀವೇನು ಕರಿತೀರಾ, ಇವರ ಹೋರಾಟವನ್ನು ಎದುರಿಸೋಕ್ಕಾಗಿಲ್ಲ ಅಂದರೆ ತೀರಾ ಕಷ್ಟ ಆಗುತ್ತೆ. ಯಾವಾಗಲೂ ವಿದ್ಯಾರ್ಥಿಗಳು, ಯೂತ್ಸ್ಗಳ ಹೋರಾಟ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಪರಿಣಾಮಕಾರಿ ಆಗಿರುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಪತನ ಆಗಿದ್ದಿದೆ, ಬಿಟ್ಟು ಓಡೋಗಿದ್ದಿದೆ, ಹಲ್ಚಲ್ ಎಬ್ಬಿಸಿದ್ದಿದೆ. ಇಲ್ಲ ಆ ಥರ ಆಗಬಾರ್ದು ಅಂತಂದರೆ ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ತಾಪೆ ಹಾಕೋ ಕೆಲಸ ಅಲ್ಲ, ನೀವು ಮೊದಲೇ ಮಾಡಬೇಕಾಗಿತ್ತು. ಅದಕ್ಕೆ ಈ ತುಪ್ಪ ಸುರಿಯೋದು ಅಂತನಾದರೂ ಅಂದ್ಕೊಳ್ಳಿ, ಅಥವಾ ಇದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅಂತನಾದರೂ ಅಂದ್ಕೊಳ್ಳಿ, ವಿಪಕ್ಷಗಳು ಆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. मुझे 4 शब्द बोलने का मौका आपने बोलो, और क्या बोलना है? लाठी चार्ज करके दिल नहीं भरा। तो मौका आपने दिया कि कल एक बहुत दुर्दैवी घटना हो गई, और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं,